ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು. ಸಾಗರ ತಾಲೂಕಿನ ಅಂಬಾಪುರ ಗ್ರಾಮದ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಸುಮಂಗಲಿಯರು ಬಾಗಿನ ಅರ್ಪಿಸಿ ವರಮಹಾಲಕ್ಷ್ಮಿ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ದೇವಿಯ ಸ್ತುತಿ ಹಾಗೂ ಕೀರ್ತನೆಗಳನ್ನು ಹಾಡುವ ಮೂಲಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ದೂರದರ್ಶನದೊಂದಿಗೆ ಗೃಹಿಣಿ ಬೃಂದ ಇಂದಿನ ಪೀಳಿಗೆಯವರಲ್ಲಿ ಹಬ್ಬ ಆಚರಣೆಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಹಬ್ಬ ಆಚರಿಸಿದ್ದಾಗಿ ತಿಳಿಸಿದರು. ಸಾಮೂಹಿಕವಾಗಿ ನಮ್ಮ ಸಂಪ್ರದಾಯನ ಉಳಿಸಬೇಕಂದ್ರೆ ಇಂಥ ಪೂಜೆ ಇಂಥ ವಿಧಾನಗಳಿಗೆ ಸಾಮೂಹಿಕವಾಗಿ ಉತ್ತೇಜನ ಕೊಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕು. ಸ್ಥಳೀಯರಾದ ಅನಿತಾ ರವಿಶಂಕರ್ ಈ ವರ್ಷ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದ್ದಾಗಿ ಹೇಳಿದರು. ದಿನಗಳಲ್ಲಿ ಬರುವಂತಹ ಮಳೆಗಳು ಸಸೂತ್ರವಾಗಿ ಬಂದು ಮಳೆ ಕೆರೆಕಟ್ಟೆಗಳೆಲ್ಲ ತುಂಬಲಿ, ರೈತರೆಲ್ಲ ಸಂಪನ್ನರಾಗಿರ್ಲಿ, ಎಲ್ಲ ರೈತರು ಸುಖವಾಗಿ ಬೆಳೆ ಬೆಳೀಲಿ ಅಂತ ಹೇಳಿ ದೇವಸ್ಥಾನದಲ್ಲಿ ವಿಶೇಷ ದೇವಾಲಯದ ಮುಖ್ಯಸ್ಥ ರಘುನಂದನ್ ರೋಹಿತ್ ಬೆಳಗ್ಗೆಯಿಂದಲೇ ಸುಮಂಗಲಿಯರು ದೇವಾಲಯಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿದರು ಎಂದು ತಿಳಿಸಿದರು. ಸಜ್ಜನರಿಗೂ ಮಳೆ ಬೆಳೆ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಎಲ್ಲಾ ರೀತಿ ಒಳಗೂ ಅಭ್ಯುದಯ ಆಗಲಿ ಅಂತ ಹೇಳಿ ನಾವು ದೇವಿ ಹತ್ರ ಮುಕ್ತವಾಗಿ ಪ್ರಾರ್ಥನೆ ಮಾಡಿದ್ದೇನೆ.